ಬೆಂಗಳೂರಿನಲ್ಲಿ 4 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. 3 ಕೆಜಿ ಹೈಡ್ರೋಗಾಂಜಾ, 50 ಗ್ರಾಂ ಎಂಡಿಎಂಎ, 500 ಚರಸ್, 500 LSD ಮಾತ್ರೆಗಳು, 10 ಕೆಜಿ ಗಾಂಜಾ, 2 ಕಾರು, 14 ಮೊಬೈಲ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಕೇರಳ ಮೂಲದ 7 ಜನ ಸೇರಿ 10 ಆರೋಪಿಗಳನ್ನು ಬಂಧಿಸಿದ್ದಾರೆ. ಪೊಲೀಸ್ ಆಯುಕ್ತರಾಗಿರುವ ಸಿಮನ್ ಕುಮಾರ್ ಸಿಂಗ್ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆದಿದೆ. 4 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ನ್ಯೂ ಇಯರ್ ಸಂದರ್ಭ ಎಲ್ಲ ಅತಿ ಹೆಚ್ಚು ಈ ರೀತಿಯಾಗಿ ಗಾಂಜಾ ಮಾರಾಟಗಳಾಗ್ತಾ ಇತ್ತು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು ಇದೆ. ಆರೋಪಿಗಳನ್ನು ಬಂಧಿಸಲಾಗಿತ್ತು. ಇದೀಗ ಜನವರಿ ಅಂತ್ಯದಲ್ಲೂ ಕೂಡ ಇದೇ ರೀತಿಯಾದಂತಹ ಸುದ್ದಿಗಳು ಬರ್ತಾ ಇದೆ. 3 ಕೆಜಿ ಹೈಡ್ರೋ ಗಾಂಜಾ ಸೇರಿದಂತೆ 50 ಗ್ರಾಂ MDMA, 10 ಕೆಜಿ ಗಾಂಜಾ, 2 ಕಾರು, ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಟೋಟಲ್ ಅಂದಾಜು 4 crores ವರ್ತ್ ಬೇರೆ ಬೇರೆ ಡ್ರಗ್ಸ್, ಅದರಲ್ಲಿ 3 ಕೆಜಿ ಹೈಡ್ರೋ ಗಾಂಜಾ, 50 ಗ್ರಾಮ್ಸ್ MDMA, 500 ಗ್ರಾಮ್ಸ್ ಚರಸ್, 500 LSD ಸ್ಟ್ರಿಪ್ಸ್, 10 ಕೆಜಿ ಗಾಂಜಾ ಮತ್ತು ಮೊಬೈಲ್ ಫೋನ್ಸ್ ಮತ್ತು ಎರಡು ವೆಹಿಕಲ್ ಮತ್ತು ಕೆಲವು ಕ್ಯಾಶ್ ಎಲ್ಲ ಸೇರಿ ಅಂದಾಜು 4 crores ವ್ಯಾಲ್ಯೂದು. ಇದು ತುಂಬ ಒಳ್ಳೆ ಕೆಲಸ. ನಮ್ಮ ನಾರ್ತ್ ಈಸ್ಟ್ ಡಿವಿಷನಲ್ಲಿ DCP ಮತ್ತು ಅವ್ರದ್ದು ಟೀಮ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿ ಇವತ್ತು 10 ಜನಕ್ಕೆ ಅವರು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಇನ್ನೂ ಕೆಲವು ಮೇನ್ ಆರೋಪಿ ಅವ್ರದ್ದು ಹೆಸರು ಕೂಡ ಗೊತ್ತಾಗಿದೆ. ಅದರ ಬಗ್ಗೆ ಕೂಡ ನಮ್ಮ ಟೀಮ್ ಅವರು ಬೆನ್ನತ್ತಿದವರು ಅವ್ರಿಗೆ ಅರೆಸ್ಟ್ ಮಾಡ್ತಾರೆ. ವಿಶೇಷವಾಗಿ 10 ಜನ ಯಾರಿದ್ದಾರ ಅವರು ಸಿಟಿಯಲ್ಲಿ ಬೇರೆ ಬೇರೆ ಕಡೆ ಅವರು ಆಪರೇಟ್ ಮಾಡ್ತಾ ಇದ್ರು. ನಮ್ಮ ಇನಿಷಿಯಲ್ ಮಾಹಿತಿ ಪ್ರಕಾರ ಆ ನಿಟ್ಟಿನಲ್ಲಿ ಇವರು ಅಲ್ಲಲ್ಲಿ ಪೆಡ್ಲರ್ಸ್ ಆಗಿ ಬೇರೆ ಬೇರೆ ಏರಿಯಾ ಅವರು ಇಟ್ಕೊಂಡಿದ್ರು. ಸೊ ಇದು ಫಸ್ಟ್ ಟೈಮ್ ಈ ಥರ ಒಂದೇ ಸರಿ 10 ಜನಗೆ ಒಂದು ಕೇಸ್ ಆದಾದ್ಮೇಲೆ ಬೇರೆ ಬೇರೆ ಲಿಂಕ್ ತಗೊಂಡು, ಯಾಕಂದ್ರೆ ನಾವು ಈಗ ಸ್ಟ್ರೆಸ್ ಮಾಡ್ತಾ ಇದ್ದೀವಿ ಎಲ್ಲಿಂದ ಅವ್ರಿಗೆ ಸಿಗ್ತಾ ಇದೆ, ಯಾರಿಗೆ ಕೊಡ್ತಾ ಇದ್ರು. ಸೊ ಎಲ್ಲ ಲೆವೆಲ್ಸ್ ಅವರು ಅರೆಸ್ಟ್ ಮಾಡಬೇಕು. ಇದರಲ್ಲಿ 2 ಕರ್ನಾಟಕದವರು, ಮಿಕ್ಕಿದ್ದು ಒಬ್ಬ ಡೆಲ್ಲಿ, ಮಿಕ್ಕಿದ್ದು 7 ಜನ ಕೇರಳದವರು. ಎಲ್ಲ ಸೇರಿ ಟೋಟಲ್ 10 ಜನ ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾರೆ. ಇವ್ರ ಮಾಹಿತಿದ ಆಧಾರ ಮೇಲೆ ಯಾರ್ಯಾರು ಎಲ್ಲಿಂದ ಏನು ಕೊಡ್ತಾ ಇದ್ರು ಅದು ಅವರು ಪತ್ತೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ಕೆಲವು ಲೀಡ್ ಸಿಕ್ಕಿದೆ. ಅದನ್ನು ನಮ್ಮ ಟೀಮ್ ಅವರು ಬೇಗನೆ ಪತ್ತೆ ಮಾಡ್ತಾರೆ. ನ್ಯಾಚುರಲ್ ಆಗಿ ನಾವು ಡಿಟೇಲ್ ಹೋಗ್ತಾ ಇದ್ದೀವಿ, ಎಲ್ಲಿಂದ ಬಂತು ಮತ್ತೆ ಎಲ್ಲಿ ಕೊಡ್ತಾ ಇದ್ರು. ಸೊ ಹೈಡ್ರೋ ಗಾಂಜಾ ನಿಮಗೆ ಗೊತ್ತಿರಬೇಕು, ಇದು